ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಮೈಥಿಲಿ ರಘುಪತಿ. ನಾನು ಆ, ನಿಮ್ಮ ಮುಂದೆ ಬರ್ತಾ ಇರೋದು ಒಂದು ಗಂಭೀರವಾದ ವಿಷಯವನ್ನು ತೆಗೆದುಕೊಂಡು. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಶರಾವತಿ ಪಂಪ್ ಟು ಸ್ಟೋರೇಜ್ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಒಂದಷ್ಟು ಏನು ತುಂಬ ಮಹತ್ತರವಾದಂತಹ ಆ, ಕೆಲವೊಂದು ಆ, ಮಹನೀಯರುಗಳು ಅದರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ನಾನು ಶರಾವತಿಯ ಕೂಸಾದ್ರಿಂದ ಶರಾವತಿಯ ನದಿಯಲ್ಲಿ ನೀರನ್ನು ನಾನು ಕುಡ್ದಿರೋದ್ರಿಂದ ನನ್ನ ಒಂದು ಉಸಿರು ಏನಿದೆ ಅದು ಶರಾವತಿಯಾಗಿರೋದ್ರಿಂದ ನಾನಿವತ್ತು ಇದನ್ನು ಮಾತಾಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ನನ್ನ ಊರು ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸಮೀಪದ ತೂಮರಿ. ಮುಳುಗಡೆ ಆಯಿತು, ನಮ್ಮ ಊರು ಮುಳುಗಡೆಯಾಗಿ ಬಹಳಷ್ಟು ನೋವುಗಳನ್ನು ಅನುಭವಿಸ್ತು. ನಿಂತು ಶರಾವತಿ ಸ್ವಚ್ಛಂದವಾಗಿ ಹರಿತಾ ಇದ್ದ ಶರಾವತಿಗೆ ಅಣೆಕಟ್ಟನ್ನು ಕಟ್ಟಿ ಅವಳನ್ನು ನಿಲ್ಲಿಸಿದ ಮೇಲೆ ಅವಳ ಮೇಲೆ ಆದ ಅತ್ಯಾಚಾರ ಅಷ್ಟಿಷ್ಟಲ್ಲ. ಯಾವ ರೀತಿಯ ಅತ್ಯಾಚಾರಗಳು ಆಯಿತು ಅಂದರೆ, ಅವಳನ್ನು ನಿಲ್ಲಿಸುವಾಗ ಅದು ಎಷ್ಟು ಕಣ್ಣೀರು ಸುರಿಸಿದ್ಲು ಆ ಶರಾವತಿ ಗೊತ್ತಿಲ್ಲ. ಆದರೆ ಅದಾದ ಮೇಲೆ ಒಂದು ಹಂತಕ್ಕೆ ಎಲ್ಲ ಸರಿಯಾಯಿತು. ಸರಿ ಬಿಡು, ಏನೋ ಒಂದಾಯಿತು ಅಂತ ಲಾಂಚ್ ವ್ಯವಸ್ಥೆಗಳು ಬಂತು. ಈಗ ಅಲ್ಲಿ ಇಡೀ ಶರಾವತಿಯ ದಡವನ್ನು ಹಾಳು ಮಾಡ್ತಾ ಇದೆ ಪ್ಲಾಸ್ಟಿಕ್. ಈಗ ಆ ಪ್ಲಾಸ್ಟಿಕ್ಕಿನ ನಡುವೆ ನಮಗೆ ಗೊಮ್ಮೆ ಅಲ್ಲಲ್ಲಿ ಸಣ್ಣದಾಗಿ ಕೇಳ್ತಾ ಇದ್ದ ಚಿಲಿಪಿಲಿಯ ನಾದ, ಹಕ್ಕಿಯ ಚಿಲಿಪಿಲಿಯ ನಾದ ಒಂದು ಮೌನವಾಗುವ ಒಂದು ಲಕ್ಷಣಗಳು ತುಂಬ ಕಾಣಿಸ್ತಾ ಇದೆ. ಹಕ್ಕಿಗಳ ಚಿಲಿಪಿಲಿಗೆ ಗಂಟಲಿಗೆ ಕೈ ಹಾಕಿ ಅದರ ಉಸಿರುಗಟ್ಟಿಸುವ ಪ್ರಯತ್ನ ನಮ್ಮ ಮಹನೀಯರಿಂದ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡೋಣ ಅಂತ ಹೇಳಿ ಬಂದಿರೋಂಥದ್ದು. ಜೋಗ ಜಲಪಾತದ ಒಂದು ನಾದ ಏನಿದೆ, ಅದು ಬೋರ್ಗರೆತ ಏನಿದೆ, ಅದು ನಿಶ್ಶಬ್ದವಾಗುವಂತಹ ಕಾಲ ಹತ್ತಿರ ಬಂದಿದೆ. ಹಕ್ಕಿಗಳ ಚಿಲಿಪಿಲಿಯ ನಾದ ನಮಗೆ ಕೇಳಿಸೋದಿಲ್ಲ ಇನ್ನು ಮುಂದೆ. ಕಾಡಿನಲ್ಲಿ ತಂಪಾಗಿ ಸುಂಯತ ಬೀಸೋ ಗಾಳಿ ಇತ್ತಲ್ಲ, ಗಾಳಿ ಮೌನವಾಗ್ತಾ ಇದೆ. ನಮ್ಮ ಆ ಪರಿಸರದ ಸೌಂದರ್ಯ ಏನಿದೆ ಅದು ಹಾಳಾಗ್ತಾ ಇದೆ. ಸೌಂದರ್ಯಕ್ಕಿಂತ, ಈ ಪ್ರಕೃತಿಯ ಸೌಂದರ್ಯಕ್ಕಿಂತ ಮಹತ್ತಾದದ್ದು ಮತ್ತೇನಿದೆ ಹೇಳಿ. ಆದರೆ ಈ ಎಲ್ಲ ಶಬ್ದಗಳು, ಈ ಸೌಂದರ್ಯ ಎಲ್ಲವೂ ಹಾಳಾಗ್ತಾ ಇದೆ. ಶಬ್ದಗಳು ನಿಶ್ಶಬ್ದವಾಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ, ಅಭಿವೃದ್ಧಿಯ ಹೆಸರಲ್ಲಿ ಪ್ರಕೃತಿಯ ಹೃದಯದಲ್ಲಿ ಯಂತ್ರಗಳು ಗದ್ದಲವನ್ನು ಮೊಳಗಿಸ್ಲಿಕ್ಕೆ ಸಜ್ಜಾಗ್ತಾ ಇದೆ. ಯಂತ್ರಗಳು ಸಿದ್ಧ ಆಗಿ ಕುಳಿತಿವೆ. ಈ ಎಲ್ಲದಕ್ಕೂ ಕಡಿವಾಣವನ್ನು ಹಾಕಲಿಕ್ಕೆ ಕತ್ತಿ ಮಸಿತಾ ಇವೆ ಯಂತ್ರಗಳು. ಶರಾವತಿ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಜೀವನಾಡಿ. ಕರ್ನಾಟಕದ್ದು, ನನ್ನ ಜೀವನಾಡಿಯೂ ಹೌದು, ಕರ್ನಾಟಕದ ಜೀವನಾಡಿಯೂ ಹೌದು. ಈ ನದಿಯ ಶಕ್ತಿ ಏನಿದೆ ಅದು ನಮ್ಮ ಮನೆಗೆ ಬೆಳಕನ್ನು ಕೊಟ್ಟಿದೆ. ಜೋಗ ಜಲಪಾತದ ಮೂಲಕ ನಮ್ಮ ಕಣ್ಗಳಿಗೆ ಆನಂದವನ್ನು ತಂದಿರತಕ್ಕಂಥದ್ದು ಈ ಶರಾವತಿ. ಆದರೆ ಇದೇ ನದಿಯ ಪಕ್ಕದಲ್ಲಿ ಈಗ ಒಂದು ಹೊಸದೊಂದು ಯೋಜನೆಯನ್ನು ತರಲಿಕ್ಕೆ ಸಿದ್ಧ ಆಗಿದೆ. ಅದೇ ಶರಾವತಿ ಪಂಪ್ ಟು ಸ್ಟೋರೇಜ್ ಯೋಜನೆ. ಅದು ನಿರ್ಮಾಣ ಹಂತಕ್ಕೆ ಬಂದಿದೆ ಕೂಡ. ಈ ಯೋಜನೆ ಹಾಗಾದರೆ ಏನು ಗೊತ್ತಾ? ಅದು ಯೋಚನೆ ಹೇಗಿದೆ ಅಂದರೆ, ಈ ಒಂದು ಪಂಪ್ ಮಾಡಿ ನೀರನ್ನು ಮೇಲಕ್ಕೆತ್ತೋದು, ಜಲಪಾತದ ನೀರನ್ನು ಮೇಲಕ್ಕೆತ್ತೋದು, ಅದನ್ನು ಹಗಲು ಮೇಲೆ ಎತ್ತಿ ಅದನ್ನು ಶೇಖರಿಸೋದು, ಆ ವಿದ್ಯುತ್ತನ್ನು ಶೇಖರಣೆ ಮಾಡೋದು.
ನೀರನ್ನೆತ್ತಿ ಅಂದರೆ ಅದನ್ನು ಸೂರ್ಯ ಶಕ್ತಿಯಿಂದ ಅದನ್ನು ನೀರನ್ನು ಪಂಪ್ ಮಾಡಿ ಮೇಲೆ ಎತ್ತಿ ಅಲ್ಲಿ ಶೇಖರಣೆ ಮಾಡಿ ರಾತ್ರಿಯ ವೇಳೆ ಆ ನೀರನ್ನು ಕೆಳಗೆ ಬಿಟ್ಟು ಅದನ್ನು ವಿದ್ಯುತ್ತಾಗಿ ಕನ್ವರ್ಟ್ ಮಾಡುವಂಥದ್ದು. ಯೋಚನೆ ಕರೆಕ್ಟ್. ಅದರ ಸಾಧಕ ಬಾಧಕಗಳು ಬೇಕಲ್ಲ ನಮಗೆ. ಇದು ಎಲ್ಲಿ ಅಂದರೆ ಪ್ರಕೃತಿಯ ಮಧ್ಯೆ ಒಂದು ದೊಡ್ಡ ಬ್ಯಾಟರಿಯನ್ನು ನಿರ್ಮಿಸಿ ಒಂದು ದೊಡ್ಡ ವಿದ್ಯುತ್ ನಿರ್ಮಾಣದ ಒಂದು ಫ್ಯಾಕ್ಟ್ರಿನೇ ನಿರ್ಮಾಣವನ್ನು ಮಾಡಿ ಅಲ್ಲಿ ಮಾಡೋವಂಥ ಯೋಚನೆಗಳು. ಆದರೆ ಇದಕ್ಕೆ ಮಾಡ್ತಾ ಇದ್ದಾರಲ್ಲ, ಮಾಡೋದ್ರಿಂದ ಏನಾಗ್ತಿದೆ ಗೊತ್ತಾ? ಇದ್ರ ಬೆಲೆ ಏನು ಗೊತ್ತಾ? ನಮ್ಮೆಲ್ಲರ ತಲೆದಂಡ. ನೆನ್ಪಿಟ್ಕೋಬೇಕು, ನಮ್ಮೆಲ್ಲರ ತಲೆದಂಡ ಗ್ಯಾರಂಟಿ. ಇದರಲ್ಲಿ ಈ ಯೋಚನೆ ಎಲ್ಲಿ ಆಗ್ತಾ ಇರೋದು ಅಂದರೆ ಪಶ್ಚಿಮ ಘಟ್ಟದ ನಡುವಲ್ಲಿ ಮಾಡಬೇಕು ಅಂತ. ಇದರಿಂದಾಗಿ ಏನಾಗ್ತಾಯಿದೆ ಗೊತ್ತಾ? ಮೊದಲನೇದಾಗಿ ಬೆಲೆ ತೆರಬೇಕಾಗಿದ್ದು ಪ್ರಕೃತಿಯದ್ದು. ಅರಣ್ಯ ನಾಶ, ಸಾವಿರ ಅಲ್ಲ ಲಕ್ಷ ಕೋಟಿ ಮರಗಳು ನಾಶ ಆಗುತ್ತೆ. ಅಲ್ಲ ಮುಳುಗಡೆಯಾದಾಗ ಒಂದಷ್ಟು ಮರಗಳೆಲ್ಲ ನಾಶ ಆಗಿ ಹೋಗಿವೆ. ಔಷಧೀಯ ಸಸ್ಯಗಳು ನಾಶ ಆಗಿವೆ. ಎಂತಹ ಆಯುರ್ವೇದ ಇತ್ತು ಗೊತ್ತಾ ಆ ಭಾಗದಲ್ಲಿ? ಆ ಎಲ್ಲ ಆಯುರ್ವೇದ ಸಸ್ಯಗಳು ನಾಶ ಆಗಿ ಹೋಗಿದೆ. ಆಯುರ್ವೇದ ಸತ್ತು ಹೋಗಿದೆ ಅಲ್ಲಿ. ಅಷ್ಟರ ಮಟ್ಟಿಗೆ ಅಲ್ಲಿ ಕಣ್ಣೀರು ಹಾಕಿದ್ದಾರೆ ಅಲ್ಲಿಯ ಜನ. ಆಮೇಲೆ ಈಗ ನೀವು ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಸಾವಿರ ಲಕ್ಷ ಕೋಟಿ ಮರಗಳು ನಾಶ ಆಗುತ್ತೆ. ಮರ ನಾಶ ಆಗೋದ್ರಿಂದ ಏನಾಗುತ್ತೆ ಅಂತ ನಾವು ಹೇಳಬೇಕಾಗಿಲ್ಲ. ಮರಗಳನ್ನು ಕಡಿದು ಅಲ್ಲಿ ರೆಸಾರ್ಟ್ಗಳನ್ನು ನಿರ್ಮಿಸಿಕೊಂಡ ಕೇರಳದ ಇದರಲ್ಲಿ ನಾವು ನೋಡಾಗಿದೆ, ವಯನಾಡಿನಲ್ಲಿ ಏನು ಆಗಿತ್ತು ಅಂತ. ಮರಗಳನ್ನು ನಿರ್ಮಿಸಿಕೊಂಡು ಗುಡ್ಡ ಕುಸಿಯುತ್ತೆ, ಇಷ್ಟೆಲ್ಲ ಆಯ್ತಲ್ವ? ಅದೇ ರೀತಿ ಇಲ್ಲೂ ಕೂಡ ಅರಣ್ಯದ ನಾಶ ಆದರೆ ಎಲ್ಲ ಗುಡ್ಡಗಳು ಕುಸಿಯಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೊಂದೇ ಅಲ್ಲ, ಆ ಮರಗಳಲ್ಲಿ ಗೂಡು ಕಟ್ಟಿಕೊಂಡ ಹಕ್ಕಿಗಳು ಏನಾಗುತ್ತೆ, ಎಷ್ಟೋ ಜೀವ ಸಂಕುಲಗಳಿವೆ, ಅವುಗಳೆಲ್ಲ ನಾಶ ಆಗಿ ಹೋಗುತ್ತಲ್ಲ. ಕಾಡು ಪ್ರಾಣಿಗಳು ಏನು ಮಾಡಬೇಕು? ಅರಣ್ಯ ಜೀವಿಗಳ ಬದುಕೇನು ಹಾಗಾದರೆ? ಅರಣ್ಯದಲ್ಲಿ ಅವರಿಗೆ ವಾಸ ಮಾಡಲಿಕ್ಕಾಗೋದಿಲ್ಲ. ಆಗ ಅವರು ಬರೋದು ಎಲ್ಲಿಗೆ? ಆ ಕಾಡು ಪ್ರಾಣಿಗಳು ಎಲ್ಲಿಗೆ ಬರ್ತವೆ? ಹುಲಿ ಸಿಂಹಗಳು ಇವೆ ಅಲ್ಲಿ, ಆ ಕಾಡಿನಲ್ಲಿ ಇವೆ. ಅವೆಲ್ಲ ಎಲ್ಲಿಗೆ ಬರಲಿಕ್ಕೆ ಆಗುತ್ತೆ? ಅವೆಲ್ಲ ನಾಡಿಗೆ ಬರ್ತವೆ. ಒಂಟೊಂಟಿ ಮನೆಗಳು ಈಗ ಒಬ್ಬರು ಇಬ್ಬರು 3-4 ಜನ ಮಾತ್ರ ಇರೋಂಥದ್ದು. ಮುಂಚಿನ ಹಾಗೆ 10 ಜನ ಮನೆಗಳಲ್ಲಿ ಇರ್ತಾ ಇಲ್ಲ. ಒಬ್ಬೊಬ್ಬರೇ ಇರೋಂಥದ್ದು. ತೋಟಕ್ಕೋ ಗದ್ದೆಗೋ ಹೊರಡಬೇಕು ಅಂತ ಹೋಗ್ತಾ ಇದ್ದವರು ಪಾಡೇನು? ಅವ್ರನ್ನ ಬಿಟ್ಟು ದುಡಿದು ನಾವು ಮನೆಗೇನಾದರೂ ಮಾಡಬೇಕು, ನಮ್ಮ ಊರಿಗೇನಾದರೂ ಮಾಡಬೇಕು ಅಂತ ಕನಸು ಕಟ್ಕೊಂಡು ದೂರ ಬಂದವರ ಗತಿ ಏನು? ಭಯದಲ್ಲಿ, ಎಲ್ಲರೂ ಭಯದಲ್ಲಿ ಜೀವನ ನಡೆಸೋಕ್ಕಾಗಲ್ವ? ಭಾವನಾತ್ಮಕ ಸಂಬಂಧ ಇದೆ. ಅರಣ್ಯದ ಜೀವಿಗಳ ಬದುಕೇನಾಗುತ್ತೆ? ನಾಶ ಆಗೋಗುತ್ತೆ. ಅವರು ಬೇರೆ ದಾರಿಯನ್ನು ಹುಡುಕಿಕೊಳ್ತಾರೆ. ಆ ವನ್ಯಜೀವಿಗಳು ಅವುಗಳು ಕಾಡು ಇಲ್ಲದಾಗ ನಾಡಿಗೆ ಪಯಣಿಸ್ತವೆ. ಶರಾವತಿ ನದಿಯ ಸ್ವಾಭಾವಿಕ ಹರಿವು ಏನಾಗ್ಬೋದು? ಸ್ವಾಭಾವಿಕವಾಗಿ ಹರಿತಾ ಇದ್ದ ಶರಾವತಿಯನ್ನು ಎತ್ತಿ ಕೆಳಗೆ ಬಿಟ್ಟು ಏನು ಮಾಡ್ತಾಯಿದ್ದೀರ ಅಲ್ವಾ? ಅವಳು ತಾನು ಹೇಗೆ ಹರಿಬೇಕು ಅನ್ನೋದನ್ನೇ ಮರೆತು ಬಿಡ್ತಾಳೆ ಅಷ್ಟೇ. ಆ ರೀತಿಯಾಗಿ ಹೋಗುತ್ತೆ. ಅಂದರೆ ಇಲ್ಲಿ ಪ್ರಕೃತಿಯ ಸಮತೋಲನ ಇಲ್ಲಿ ತಲೆ ಕೆಳಗಾಗುತ್ತೆ, ಅಸಮತೋಲನ ಆಗುತ್ತೆ. ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಲ್ಲಿ ಸ್ಥಳೀಯ ಜನರ ಆತಂಕ ಇದೆ. ನಮ್ಮ ಭೂಮಿ ಏನಾಗುತ್ತೆ, ನಮ್ಮ ಕಾಡು, ನೀರು, ನಾವು ಜೀವನೋಪಾಯಕ್ಕಾಗಿ ಹೊಲ ಗದ್ದೆಗಳನ್ನು ಮಾಡ್ಕೊಂಡಿದ್ದೀವಲ್ಲ, ನೀರಿನ ಸೆಲೆ ಇದೆ ಇನ್ನೂ ಅಲ್ಲಿ. ನೀನು ಈ ಸ್ಟೋರೇಜನ್ನು ಏನಾದರೂ, ಈ ಯೋಜನೆಯನ್ನು ಏನಾದರೂ ಜಾರಿಗೆ ತಂದದ್ದೇ ಆದರೆ ಖಂಡಿತವಾಗಿಯೂ ನೀರು ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ. ಆ ಭಾಗದಲ್ಲಿ ಇರುವ ಮಲೆನಾಡು ಅಂತ ಗುರುತಿಸ್ಕೊಂಡಿದ್ದ ಆ ಭಾಗ ಖಂಡಿತವಾಗಿಯೂ ಬಿಸಿಲು ನಾಡಾಗಿ ಪರಿವರ್ತನೆಯಾಗುತ್ತೆ, ಮರಳುಗಾಡಾಗಿ ಹೋಗುತ್ತೆ. ಮರಳುಗಾಡಲ್ಲ, ಬಂಜರು ಭೂಮಿಯಾಗಿ ಹೋಗುತ್ತೆ. ಇಂಥವುಗಳನ್ನೆಲ್ಲವನ್ನು ಕಳ್ಕೊಂಡಾಗ ಕಿತ್ತುಕೊಂಡ ಮೇಲೆ ಅದಕ್ಕೆ ನೀವು ಕೊಡುವ ಅರ್ಥ ಅಭಿವೃದ್ಧಿ ಅಲ್ವಾ? ಬೇಕಾ? ಹಾಗಾದರೆ ನಮ್ಮ ಕಾಡು ಉಳಿಬೇಕಲ್ವಾ?
ಕಾಡು ಉಳಿದ್ರೆ ನಾವಲ್ವಾ, ನಾಡಲ್ವಾ? ಪಶ್ಚಿಮ ಘಟ್ಟ ನಮ್ಮ ಪ್ರಕೃತಿಯ ಶ್ವಾಸಕೋಶ ಇದ್ದ ಹಾಗೆ. ಅದು ಕೇವಲ ಕಾಡಲ್ಲ, ಅಲ್ಲಿ ಒಂದು ನಿತ್ಯ ಹಸಿರಿದೆ, ಉಸಿರಿದೆ, ಉಸಿರು ಕೊಡುವ ಉಸಿರಿದೆ, ಜೀವ ಕೊಡುವ ಜೀವ ಇದೆ. ಆದರೆ ಇದೆಲ್ಲದಕ್ಕೂ ನೀವು ಕಲ್ಲು ಹಾಕ್ತಾ ಇದ್ದೀರಾ. ಅಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ, ಆ ಶ್ವಾಸಕೋಶದಲ್ಲಿ ನೀವು ಟನಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಪೈಪ್ಲೈನ್ಗಳು, ಯಂತ್ರಗಳು ಇವೆಲ್ಲ ಅಲ್ಲಿ ಬಂದು ಸೇರಿಕೊಳ್ತಾವಲ್ಲ, ಅವು ಏನು ಅಂದರೆ ಅಲ್ಲಿನ ನರನಾಡಿಗಳನ್ನು, ನಾಡಿಯನ್ನು ಕತ್ತರಿಸಿ ಹಾಕ್ತವೆ. ಪಶ್ಚಿಮ ಘಟ್ಟದ ನಾಡಿಯನ್ನು ಕತ್ತರಿಸ್ತದೆ. ನಾಡಿಯನ್ನು ಕತ್ತರಿಸಿದರೆ ಏನಾಗುತ್ತೆ? ನರವನ್ನು ಕತ್ತರಿಸಿದರೆ ಏನಾಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಆಗುವಂಥದ್ದು ತುಂಬ ದುರಂತ ಆಗಿ ಹೋಗುತ್ತೆ. ಖಂಡಿತ ದುರಂತ ಹೋಗುತ್ತೆ. ಅಭಿವೃದ್ಧಿ ಬೇಕು ಅಂತ ಅಂದರೆ ಪ್ರಕೃತಿಯನ್ನು ಬಲಿ ಕೊಟ್ಟರೆ ಮಾತ್ರ ಅಭಿವೃದ್ಧಿನ? ಹಾಗಾದರೆ ನನ್ನ ಪ್ರಶ್ನೆ ಅದು. ಪ್ರಕೃತಿಯನ್ನು ಬಲಿ ಕೊಟ್ಟರೆ ಮಾತ್ರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ? ಅಭಿವೃದ್ಧಿಗೆ ಬೇರೆ ಯಾವುದೇ ಮಾರ್ಗ ಇಲ್ವಾ? ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ, ಇದೇ ಅಭಿವೃದ್ಧಿನ? ಈ ರೀತಿ ಮಾಡಿದರೆ ಶರಾವತಿ ಪಂಪ್ಡ್ ಸ್ಟೋರೇಜ್, ಅದಕ್ಕೆ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡೋದ್ರ ಬದಲು ಬಡ ಮಕ್ಕಳಿಗೆ ಕೊಡಿ, ವಿದ್ಯಾಭ್ಯಾಸಕ್ಕೆ ಕೊಡಿ, ಆ ಹಣವನ್ನು ತೆಗೆದಿಡಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ. ಈ ರೀತಿಯಾಗಿ ಇನ್ನೂ ಸಣ್ಣದಿದೆ, ಅಂಥವುಗಳ ಕಡೆ ಗಮನ ಕೊಡಿ. ಅದು ಬಿಟ್ಟು ಇದನ್ನು ನೀವು ಮಾಡುವಂಥದ್ದು ಅದಷ್ಟು ಸೂಕ್ತವಾದಂಥದ್ದು ಅಲ್ಲವೇ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ರಕೃತಿ ಯಾರ ಮನೆಯ ಆಸ್ತಿಯೂ ಅಲ್ಲ, ಪ್ರಕೃತಿ ನನ್ನ ಆಸ್ತಿಯೂ ಅಲ್ಲ, ನಿಮ್ಮ ಆಸ್ತಿಯೂ ಅಲ್ಲ. ಪ್ರಕೃತಿ ಅದನ್ನು ಯಾರ ಮನೆ ಆಸ್ತಿ ಅಲ್ಲ, ಅದು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರುವಂಥ ಸಾಲ. ಮುಂದಿನ ಪೀಳಿಗೆಗೆ ಸಾಲ ಕೊಡ್ತಾಯಿದ್ವಿ, ಅವರು ಅದನ್ನು ಉಳಿಸ್ಕೊಂಡು ಅದನ್ನು ಬಡ್ಡಿ ಸಮೇತ ನೆಕ್ಸ್ಟ್ ಮುಂದಿನ ಜನ್ರೇಷನಿಗೆ ಕೊಡಬೇಕು. ಅವರು ನಮಗೆ ಕೊಟ್ಟಿದ್ದಾರೆ, ಸಾಲ ತಗೊಂಡಿದ್ವಿ ನಾವು, ಸಾಲ ತಗೊಂಡವರು ವಾಪಸ್ ಕೊಡಬೇಕಲ್ವ, ಅವರಿಗೆ ತೀರಿಸ್ಬೇಕಲ್ವ. ನಮಗೆ ತೀರ್ಸೋಕ್ಕಾಗ್ತಾಯಿಲ್ಲ ಅಂತಂದರೆ ಹಾಳು ಮಾಡೋದಲ್ಲ, ನಾವು ಇಷ್ಟಾದರೂ ಉಳಿಸ್ಕೊಂಡಿದ್ದೀವಿ, ಮುಂದಿನವರಿಗೆ ಕೊಟ್ಟು ಸಾಲ ಕೊಡೋಣ, ಸಾಲ ಕೊಟ್ಟು ಮುಂದೆ ಉಳಿಸ್ಕೊಂಡು ಹೋಗಿ ಅಂತ ಹೇಳೋಣ. ಅದು ಬಿಟ್ಟು ನಾವು ನಾಶ ಮಾಡ್ತಾ ಹೋದರೆ ಅದು ಖಂಡಿತ ಅದು ಜ್ಞಾನವಂತರ ಲಕ್ಷಣ ಅಲ್ಲ, ಅದು ಅಜ್ಞಾನದ ಫಲವಾಗುತ್ತದೆ. ಜೋಗ ಜಲಪಾತ ಹೇಳ್ತಾ ಇದೆ, ಬೀಳುವಾಗ ಒಂದೇ ಒಂದು ಮಾತು ಅದು ಹೇಳ್ತಾ ಇರುವಂಥದ್ದು, ನನ್ನ ಶಕ್ತಿ ಬೇಕಾದರೂ ನನ್ನ ಹೃದಯವನ್ನು ಕಿತ್ಕೊಳ್ಬೇಡಿ, ನನ್ನ ಹೃದಯಕ್ಕೆ ಚೂರಿ ಹಾಕಬೇಡಿ, ನನ್ನ ಹೃದಯದಲ್ಲಿ ನೀವು ಯಂತ್ರಗಳನ್ನು ಮೊಳಗಿಸಬೇಡಿ, ನೀವು ಯಂತ್ರಗಳನ್ನು ತರಬೇಡಿ, ನನ್ನ ಹೃದಯವನ್ನು ಸೀಳಬೇಡಿ ಅಂತ ಆ ಜೋಗ, ಆ ಶರಾವತಿಯ ನೀರು, ಆ ತಾಯಿ ಶರಾವತಿ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಆದರೂ ಈ ಪಂಪ್ಡ್ ಸ್ಟೋರೇಜ್ ಯೋಜನೆ ಏನಿದೆ ಅದನ್ನು ದಯವಿಟ್ಟು ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಬೇಡಿ ಅಂತ ಹೇಳ್ತಾ, ನೋಡಿ ಇಂಥದ್ದು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ವಿದ್ಯುತ್ ಸಾಕಾಗೋದಿಲ್ಲ ಅನ್ನೋದಕ್ಕಿಂತ ವಿದ್ಯುತ್ತನ್ನು ಯಾವ ರೀತಿ ಉಳಿಸಬಹುದು ಅಂತ ನೋಡಿ. ಹೋದಲ್ಲೆಲ್ಲ ಲೈಟ್ ಹಾಕಿ ಹೋಗ್ತಾರೆ ಮನೆಯಲ್ಲಿ, ಕಡಿವಾಣ ಹಾಕೋದಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡೋಣ. ಫ್ರೀ ವಿದ್ಯುತ್ ಕೊಟ್ಟರೆ ಕೆಲವೊಬ್ರಿಗೆ ನೀವು ಕೊಡ್ತೀರ, ಕೃಷಿಗೆ ಅಂತ ಕೊಡ್ತೀರ, ಅವರು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಅಂಥವುಗಳಿಗೆಲ್ಲ ಕಡಿವಾಣ ಹಾಕಿ, ಯಾಕಾಗೋದಿಲ್ವಾ? ವಿದ್ಯುತ್ ಉಳಿಯುತ್ತೆ, ಸಾಕಾಗುತ್ತೆ, ಎಲ್ಲ ರೀತಿಯಿಂದಲೂ ಸಾಕಾಗುತ್ತೆ. ನೀರು ಶರಾವತಿಯ ನೀರನ್ನು ಬೆಂಗಳೂರಿಗೆ ತರುವ ಯೋಚನೆಗಳಿತ್ತಲ್ಲ, ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ ಎಷ್ಟು ಕಡೆ ಪೈಪ್ಗಳನ್ನು ಕಿತ್ತು ಹೋಗಿರುತ್ತೆ, ಪೈಪಿಂದ ನೀರು ಹೋಗ್ತಾನೇ ಇರುತ್ತೆ, ನಿರ್ಲಕ್ಷ್ಯ. ಎಷ್ಟು ಕಡೆಗಳನ್ನು ನೋಡಿದ್ದೀನಿ ನಾನು. ಅವಶ್ಯಕತೆನೇ ಇರೋದಿಲ್ಲ ನೀರು,
ಆದರೂ ಅಲ್ಲಿ ಚೆಲ್ತಾ ಇರ್ತಾರೆ ನೀರು. ಟ್ಯಾಂಕ್ ಆಟೋಮೆಟಿಕ್ ಮಾಡಿಸೋದಕ್ಕೆ ಹೇಳಿ ಪ್ರತಿ ಮನೆಗಳಲ್ಲೂ ಆಟೋಮೆಟಿಕ್ ಸ್ವಿಚ್ಗಳನ್ನು ಮಾಡಿಸಿ ಟ್ಯಾಂಕ್ ತುಂಬಿದ ತಕ್ಷಣ ಆಫ್ ಆಗಬೇಕು. ಇಲ್ಲಾಂದರೆ ನೀರು ಹರಿತಾ ಇರುತ್ತೆ. ಇವರು ಬೆಳಗ್ಗೆ ಹೋಗಿರ್ತಾರೆ ಎಲ್ಲಿಗೋ ನೆಂಟರ ಮನೆಗೆ ಅಂತ ಹೋಗಿರ್ತಾರೆ, ಯಾರ ಫ್ರೆಂಡ್ ಮನೆಗೆ ಅಂತ ಹೋಗಿರ್ತಾರೆ, ಇನ್ಯಾವುದೋ ಪಾರ್ಟಿ, ಬರ್ತಡೇ, ಮದುವೆ, ಮುಂಚೆ ಅಂತ ಹೋಗಿರ್ತಾರೆ. ಇನ್ನು ಮೋಟ್ರ್ ಆನ್ ಮಾಡಿಟ್ಟು ಹೋಗಿರ್ತಾರೆ. ಹೋಗ್ತಿರುತ್ತೆ ನೀರು. ಇಂಥವುಗಳೆಲ್ಲ ಇದೆ. ಅಂಥವುಗಳಿಗೆ ಕಡಿವಾಣ ಹಾಕಿ ಅಂಥವರ ಮೇಲೆ ಕ್ರಮಗಳನ್ನು ಜರುಗಿಸಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟಿದೆ, ಹೆಸರು ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಆದರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದಲೇ ನೀವು ಏನಾದರೂ ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ, ಖಂಡಿತ ನೆಟ್ಟಗಿರೋದಿಲ್ಲ. ಎಲ್ಲರೂ ಖಂಡಿತವಾಗಿಯೂ ಎಲ್ಲರೂ ಸಿಟ್ಟಿಗೆತ್ತಾ ಗ್ಯಾರಂಟಿ ಇದು, ನೆನಪಿಟ್ಕೊಳ್ಳಿ. ಇನ್ನಾದರೂ ಅವಕಾಶಗಳಿವೆ, ಈಗಲೇ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡಿ.